ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಮ್ಮರಲ್ಲಿ ಹೂ ಬಿಡೋ ಅಂಥ ಪರ್ಮನೆಂಟ್ ಪ್ಲಾಂಟ್ಸ್ ಯಾವ್ಯಾವುದು ಅಂತ ಹೇಳ್ತೀನಿ. ಸಮ್ಮರಲ್ಲಿ ಹೂ ಬಿಡೋ ಅಂಥ ಗಿಡಗಳಲ್ಲಿ ಫಸ್ಟ್ ಬರೋದೇ ಈ ಬೋಗನ್ವಿಲಿಯಾ. ಈ ಟೈಮಲ್ಲಿ ನೀವು ಯಾವುದೇ ಪ್ಲೇಸಿಗೆ ಹೋಗಿ ಈ ಹೂ ನೋಡೋಕ್ಕೆ ಸಿಗುತ್ತೆ. ಬಿಸಿಲು ಎಷ್ಟು ಜಾಸ್ತಿ ಇರುತ್ತೆ ಅಷ್ಟೇ ಚೆನ್ನಾಗಿ ಹೂ ಬರುತ್ತೆ. ಸಮ್ಮರಲ್ಲಿ ಬಿಡೋ ಎಲ್ಲ ಹೂಗಳಿಗಿಂತ ಎದ್ದು ಕಾಣಿಸೋದೇ ಈ ಬೋಗನ್ವಿಲಿಯಾ ಗಿಡದ ಹೂಗಳು. ಈ ಬೋಗನ್ವಿಲಿಯಾ ತುಂಬ ಬ್ರೈಟ್ ಕಲರ್ಸಲ್ಲಿ ಬರುತ್ತೆ. ನೋಡೋದಕ್ಕೂ ಇದ್ರ ಹೂಗಳು ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಈ ಬೋಗನ್ವಿಲಿಯಾನ ಮುಂಚೆ ಹೆಚ್ಚಾಗಿ ರೋಡ್ ಸೈಡಲ್ಲಿ ಅಥವಾ ಬೇಡದೇ ಇರೋ ಜಾಗದಲ್ಲಿ ಹಾಕಿಬಿಟ್ಟು ಹಾಗೆ ಸುಮ್ಮನೆ ಬಿಡ್ತಾ ಇದ್ವಿ. ಇವಾಗ ಏನಾಗಿದೆ, ಇದ್ರದ್ದು ಮೇಂಟೆನೆನ್ಸ್ ಕೂಡ ತುಂಬ ಕಡಿಮೆ. ನೋಡೋಕ್ಕೂ ಇದ್ರ ಹೂಗಳು ತುಂಬ ಕಲರ್ಫುಲ್ ಆಗಿರುತ್ತೆ ಅಂತ ಇದನ್ನು ಪಾಟ್ಗಳಲ್ಲೇ ಹಾಕ್ಕೊಂಡು ಮನೆ ಮುಂದೆನೇ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಬೋಗನ್ವಿಲಿಯಾದಲ್ಲಿ ಚಿಕ್ಕದಾಗಿ ಬೆಳೆಯುವಂಥ ಡಾರ್ಕ್ ವೆರೈಟಿ ಮತ್ತು ದೊಡ್ಡದಾಗಿ ಬೆಳೆಯುವಂಥ ಗಿಡ ಎರಡು ವೆರೈಟಿ ಬರುತ್ತೆ. ಈ ಬೋಗನ್ವಿಲಿಯಾಗೆ ನೀರು ಮತ್ತು ಫರ್ಟಿಲೈಸರ್ ಯಾವುದೂ ಬೇಡ. ರೋಡ್ ಸೈಡ್ಗಳಲ್ಲಿ ನೀವು ನೋಡಿರ್ಬೋದು, ವರ್ಷದಲ್ಲಿ ಒಂದೇ ಸಲ ಮಳೆಗಾಲದಲ್ಲಿ ಮಾತ್ರ ನೀರು ಸಿಗುತ್ತೆ ಈ ಗಿಡಕ್ಕೆ. ಆದರೂ ಸಮ್ಮರಲ್ಲಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿರುತ್ತೆ. ಆದರೆ ಪಾಟ್ಗಳಲ್ಲಿ ನಾವು ಈ ಗಿಡಗಳನ್ನ ಬೆಳೆಸ್ಕೊಂಡಾಗ ಸ್ವಲ್ಪ ಮೇಂಟೈನ್ ಮಾಡಲೇಬೇಕಾಗತ್ತೆ. ಟೈಮಿಗೆ ಸರಿಯಾಗಿ ನೀರು ಗೊಬ್ಬರ ಕೊಡಲೇಬೇಕು. ಈ ಬೋಗನ್ವಿಲಿಯಾ ಗಿಡನ ಬೇಸಿಗೆಗಾಲದಲ್ಲಿ ಬಿಡೋ ಹೂವಿನ ರಾಜ ಅಂತಲೇ ಹೇಳ್ಬೋದು. ಅಷ್ಟೊಂದು ಕಲರ್ಫುಲ್ ಆಗಿರುತ್ತೆ, ಬ್ರೈಟ್ ಆಗಿರುತ್ತೆ. ಇದ್ರ ಕಲರ್ಸು ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಪ್ಲುಮೇರಿಯಾ, ಇದನ್ನು ನಾವು ಕಣಗಿಲು ಹೂವು ಅಂತ ಹೇಳ್ತೀವಿ. ಮಾರ್ಚಿಂದ ಅಕ್ಟೋಬರ್ ತನಕ ಹೂ ಬರುತ್ತೆ. ಇದನ್ನು ಪಾಟಲ್ಲಿ ಕೂಡ ಹಾಕ್ಬೋದು. ಆದರೆ ಈ ಗಿಡ ಮರ ಆಗಿ ಬೆಳೆಯೋದ್ರಿಂದ ನಾವು ದೊಡ್ಡ ಪಾಟಲ್ಲಿ ಹಾಕಬೇಕಾಗತ್ತೆ ಅಥವಾ ದೊಡ್ಡ ಗ್ರೋ ಬ್ಯಾಗಲ್ಲಿ ಹಾಕಬೇಕು. ಈ ಪ್ಲುಮೇರಿಯಾ ಹೂವಿನ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಈ ಗಿಡನ ನೀವು ಹೆಚ್ಚಾಗಿ ತುಂಬ ಹೀಟ್ ಇರೋವಂಥ ಪ್ಲೇಸ್ಗಳಲ್ಲಿ ನೀವು ನೋಡಿರ್ತೀರ. ವಿಂಟರಲ್ಲಿ ಇದರಲ್ಲಿ ಹೂ ಬರಲ್ಲ. ವಿಂಟರ್ ಮುಗಿದು ಮಾರ್ಚಿಂದ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಪ್ಲುಮೇರಿಯಾದಲ್ಲಿ ಚಿಕ್ಕ ಗಿಡದಲ್ಲಿ ಹೂ ಬಿಡಲ್ಲ. ಗಿಡಕ್ಕೆ 3 ವರ್ಷನಾದರೂ ಆಗಬೇಕು. 3 ವರ್ಷ ಆದಮೇಲೆ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ವಿಂಟರ್ ಸೀಸನಲ್ಲಿ ಇದ್ರ ಎಲೆಗಳೆಲ್ಲ ಪೂರ್ತಿ ಉದುರು ಹೋಗಿರುತ್ತೆ. ಫೆಬ್ರವರಿ ಆದಮೇಲೆ ಮತ್ತೆ ಎಲೆಗಳು ಬರೋಕ್ಕೆ ಶುರುವಾಗುತ್ತೆ. ಈ ಪ್ಲುಮೇರಿಯಾ ಗಿಡನ ನೆರಳಲ್ಲಿ ನೆಟ್ಟರೆ ಹೂ ಬಿಡಲ್ಲ. ಇದಕ್ಕೆ ಮಿನಿಮಮ್ 6 ರಿಂದ 8 ಗಂಟೆನಾದರೂ ಬಿಸಿಲು ಬೀಳೋಂಥ ಜಾಗದಲ್ಲಿ ನೆಡಬೇಕು. ಈ ಹೂವನ್ನ ನಾವು ನಂದಿ ಬಟ್ಲು ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಇದಕ್ಕೆ ಗಾರ್ಡನಿಯಾ ಪ್ಲಾಂಟ್ ಅಂತಾರೆ. ಹಿಂದಿಯಲ್ಲಿ ಗಂಧರಾಜ್ ಅಂತ ಹೇಳ್ತಾರೆ. ಈ ನಂದಿ ಬಟ್ಲು ಹೂವಲ್ಲಿ ಸಿಂಗಲ್ ವಾಲ್ ಪೆಟಲ್, ಡಬಲ್ ವಾಲ್ ಪೆಟಲ್ ಅಂತ ಇರುತ್ತೆ. ಈ ರೀತಿ 3 ರಿಂದ 4 ಸುತ್ತು ಬರೋ ಅಂಥ ಹೂ ಕೂಡ ಇರುತ್ತೆ. ಈ ನಂದಿ ಬಟ್ಲು ಹೂವು ಮಾರ್ಚಿಂದ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ವಿಂಟರ್ ಮುಗಿದ್ಮೇಲೆ ಸಮ್ಮರಲ್ಲಿ ಜಾಸ್ತಿ ಹೂ ಬಿಡುತ್ತೆ. ಈ ಗಿಡಕ್ಕೆ ಬಿಸಿಲು ಜಾಸ್ತಿ ಇರಬೇಕು. ಸನ್ಲೈಟ್ ಜಾಸ್ತಿ ಇದ್ದರೆ ಮಾತ್ರ ಹೂ ಜಾಸ್ತಿ ಬಿಡುತ್ತೆ. ಈ ಹೂವಿನ ಸುವಾಸನೆ ತುಂಬ ಚೆನ್ನಾಗಿರುತ್ತೆ. ಮಲ್ಲಿಗೆ ಹೂವಿನ ಥರನೇ ಇರುತ್ತೆ. ಮಲ್ಲಿಗೆ ಗಿಡ ಇದು ವಿಂಟರಲ್ಲಿ ತುಂಬ ಕಡಿಮೆ ಹೂ ಬಿಡುತ್ತೆ. ಸಮ್ಮರ್ ಸ್ಟಾರ್ಟ್ ಆದಾಗ ಹೂ ಕೂಡ ಜಾಸ್ತಿ ಆಗುತ್ತೆ. ಬಿಸಿಲಲ್ಲೇ ಬೆಳೆಯುವಂಥ ಗಿಡ ಇದು. ಈ ಹೂವಿನ ಹೆಸರು ಪೆಂಟಾಸ್ ಅಂತ. ಇದು ಎಲ್ಲ ಸೀಸನಲ್ಲೂ ಬೆಳೆಯುತ್ತೆ. ಆದರೆ ಸಮ್ಮರಲ್ಲಿ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಈ ಮಾಸ್ರೋಸ್ ಗಿಡಗಳನ್ನ ಪೋರ್ಚುಲಕ, ಪರ್ಸ್ಲೇನ್ ಅಂತ ಹೇಳ್ತಾರೆ. ಬೇರೆ ಎಲ್ಲ ಸೀಸನ್ಗಿಂತ ಇದು ಸಮ್ಮರಲ್ಲಿ ಫುಲ್ ಬ್ಲೂಮ್ ಇರುತ್ತೆ.
ಇದ್ರ ಸ್ಟೆಮ್ಮಲ್ಲೇ ನೀರನ್ನು ಕಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನೀರು ತುಂಬ ಕಡಿಮೆ ಹಾಕಬೇಕು, ಆದರೆ ಫುಲ್ ಸನ್ಲೈಟ್ ಇರಬೇಕು, ಆವಾಗ ಮಾತ್ರ ಹೂ ತುಂಬ ಬಿಡುತ್ತೆ. ಈ ಮಾಸ್ ರೋಸ್ ಗಿಡಗಳಿಗೆ ಇಡೀ ದಿನ ಬಿಸಿಲು ಬೀಳೋವಂಥ ಜಾಗದಲ್ಲೇ ಇಡಬೇಕು. ಈ ಗಿಡದ ಒಂದು ಸಣ್ಣ ಸ್ಟೆಮ್ನ ಕಟ್ ಮಾಡಿಬಿಟ್ಟು ಹಾಕಿದರೆ ಸಾಕು, ತುಂಬ ಬೇಗ ಗ್ರೋ ಆಗುತ್ತೆ. ಇವಾಗಲೂ ಕೂಡ ಟೈಮ್ ಇದೆ. ಇವಾಗ ನೀವು ಹಾಕಿದರೆ ಮೇ ಎಂಡ್ ತನಕ, ಮಳೆಗಾಲ ಸ್ಟಾರ್ಟ್ ಆಗೋ ತನಕ ಇದರಲ್ಲಿ ಹೂ ಬರ್ತಾನೆ ಇರುತ್ತೆ. ಆದರೆ ಫುಲ್ ಸನ್ಲೈಟ್ ಇರಬೇಕು, ಇಡೀ ದಿನ ಬಿಸಿಲು ಬೀಳೋಂಥ ಜಾಗದಲ್ಲೇ ಇಡಬೇಕು. ಈ ಮಾಸ್ ರೋಸ್ ಗಿಡನ ನೆಲದ ಮೇಲೆ ಕೂಡ ಹಾಕ್ಬೋದು, ಗ್ರೌಂಡ್ ಫುಲ್ ಕವರ್ ಆಗಿ ಬೆಳೆಯುತ್ತೆ. ಸಮ್ಮರ್ ಮುಗಿಯೋ ತನಕ ಇದರಲ್ಲಿ ಹೂ ಬಿಡ್ತಾನೆ ಇರುತ್ತೆ. ಈ ಹೂವಿನ ಹೆಸರು ಟೆಕೋಮಾ ಅಂತ. ಇದು ಎಲ್ಲ ಸೀಸನಲ್ಲೂ ಹೂ ಬಿಡುತ್ತೆ, ಆದರೆ ಸಮ್ಮರಲ್ಲಿ ನೀರು ಎಷ್ಟೇ ಕಡಿಮೆ ಆದರೂ ಕೂಡ ಇದೇ ರೀತಿ ಹೂ ಬಿಡ್ತಾನೆ ಇರುತ್ತೆ. ತುಂಬ ಹೀಟ್ ಇರೋವಂಥ ಪ್ಲೇಸ್ಗಳಲ್ಲಿ, 40 ಡಿಗ್ರಿ ಟೆಂಪ್ರೇಚರ್ ಇರೋವಂಥ ಪ್ಲೇಸ್ಗಳಲ್ಲೂ ಕೂಡ ಇದು ತುಂಬ ಚೆನ್ನಾಗಿ ಬರುತ್ತೆ. ಈ ಟೆಕೋಮಾ ಪ್ಲ್ಯಾಂಟ್ನ ಟ್ರೇಲೀಸಲ್ಲಿ ಕೂಡ ಬೆಳೆಸ್ಬೋದು, ಯಾವುದಾದ್ರೂ ಗ್ರಿಲ್ಸಿಗೆ ಅಥವಾ ಮರಕ್ಕೆ ಕೂಡ ಹಬ್ಬಿಸ್ಬೋದು. ಇವಾಗ ನೀವು ನೋಡ್ತಾ ಇರೋದು ಈ ಮರಕ್ಕೆ ಹಬ್ಬಿಸಿರೋ ಗಿಡನೇ ಇದು. ಇದನ್ನು ಡಾರ್ಕ್ ವೆರೈಟಿ ಕೂಡ ಮಾಡ್ಬೋದು. ಇದನ್ನು ಶಾರ್ಟಾಗಿ ಕಟ್ ಮಾಡಿಬಿಟ್ಟು ಬುಷಿಯಾಗಿ ಕೂಡ ಬೆಳೆಸ್ಬೋದು. ಈ ಟೆಕೋಮಾ ಗಿಡಕ್ಕೆ ಜಾಸ್ತಿ ಕೇರೆ ಬೇಡ, ಒಂದು ಸಲ ಹೂ ಬಿಟ್ಟರೆ ತುಂಬ ದಿನ ತನಕ ಇರುತ್ತೆ. ಈ ಗಿಡನ ಸೀಡ್ಸಿಂದ ಮತ್ತು ಕಟ್ಟಿಂಗಿಂದ ಎರಡೂ ರೀತಿ ಬೆಳಿಬೋದು, ಆದರೆ ಕಟ್ಟಿಂಗಿಂದ ಬೆಳೆಯೋದು ತುಂಬ ಈಸಿ. ತುಂಬ ಹೀಟ್ ಇರೋವಂಥ ಪ್ಲೇಸಲ್ಲಿ ಹೂ ಚೆನ್ನಾಗಿ ಬಿಡೋವಂಥ ಗಿಡ ಯಾವುದು ಅಂತ ಕೆಲವ್ರು ಕೇಳ್ತಾ ಇರ್ತೀರ. ಈ ಗಿಡ ಬೆಸ್ಟ್ ಅಂತಲೇ ಹೇಳ್ಬೋದು. ಇದನ್ನು ಪಾಟಲ್ಲಿ ಕೂಡ ಹಾಕೋಬೋದು ಅಥವಾ ಬಳ್ಳಿ ಥರ ಹಬ್ಬಿಸ್ಬೋದು. ಈ ಗಿಡಕ್ಕೆ ನರ್ಸರಿಗಳಲ್ಲಿ 100 ರುಪೀಸಿಗೆ ಸಿಗುತ್ತೆ. ಒಂದು ಸಲ ನೀವು ಇದನ್ನು ತಂದು ಹಾಕೊಂಡ್ರೆ ಸಾಕು, ಪ್ರತಿ ವರ್ಷ ಹೂ ಬಿಡ್ತಾನೆ ಇರುತ್ತೆ. ಸಮ್ಮರಲ್ಲಿ ಮಾತ್ರ ಡೈಲಿ ನೀರು ಕೊಡೋದನ್ನು ಮಿಸ್ ಮಾಡಬಾರ್ದು. ಇವಾಗ ನೀವು ನೋಡ್ತಾ ಇರೋದು ಅಡೇನಿಯಮ್ಸ್. ಈ ಅಡೇನಿಯಮ್ಸ್ ಕೂಡ ಸಮ್ಮರಲ್ಲಿ ಹೂ ಜಾಸ್ತಿ ಬಿಡೋ ಅಂಥ ಗಿಡ. ಮಣ್ಣು ಈ ರೀತಿ ಡ್ರೈ ಆಗಿರಬೇಕು. ಇದಕ್ಕೆ ತುಂಬ ಹೀಟ್ ಇರೋವಂಥ ಪ್ಲೇಸ್ಗಳಲ್ಲಿ ಇದು ತುಂಬ ಚೆನ್ನಾಗಿ ಬರುತ್ತೆ. ಮಾರ್ನಿಂಗ್ ಗ್ಲೋರಿ ಗಿಡ, ಇದು ವಿಂಟರಲ್ಲಿ ಹೂ ಬಿಡೋಕ್ಕೆ ಸ್ಟಾರ್ಟ್ ಆದರೆ ಸಮ್ಮರ್ ತನಕ ಹೂ ಬರ್ತಾನೆ ಇರುತ್ತೆ. ಇದೊಂದು ಪರ್ಮನೆಂಟ್ ಪ್ಲ್ಯಾಂಟ್ ಅಲ್ಲದೆ ಹೋದ್ರೂ ಇದರಲ್ಲಿ ಹೂ ಆದಮೇಲೆ ಅದರಲ್ಲೇ ಸೀಡ್ಸ್ ಆಗಿ ಆ ಸೀಡ್ಸ್ ಕೆಳಗಡೆ ಬಿದ್ದು ಅದರಷ್ಟಕ್ಕದು ಗಿಡ ಬರ್ತಾನೆ ಇರುತ್ತೆ, ಹೂ ಬಿಡ್ತಾನೆ ಇರುತ್ತೆ. ಈ ಮಾರ್ನಿಂಗ್ ಗ್ಲೋರಿ ಗಿಡ ಬೇರೆ ಸಮ್ಮರ್ ಪ್ಲ್ಯಾಂಟ್ ಥರ ಹಾರ್ಡಿ ಪ್ಲ್ಯಾಂಟ್ ಏನಲ್ಲ, ತುಂಬ ತೆಳುವಾಗಿರೋವಂಥ ಬಳ್ಳಿ ಗಿಡಗಳು. ಆದರೆ ಇದರದ್ದು ಹೂವು ತುಂಬ ಕಲರ್ಫುಲ್ ಆಗಿರುತ್ತೆ. ಸೀಡ್ಸಿಂದ ಇದನ್ನು ಈಸಿಯಾಗಿ ಬೆಳಿಬಹುದು. ಈ ಗಿಡದ ಹೆಸರು ಚೈನೀಸ್ ವೈಲೆಟ್ ಅಂತ. ಮಾರ್ಚಿಂದ ಹೂ ಬರೋಕ್ಕೆ ಶುರುವಾಗುತ್ತೆ, ಸಮ್ಮರಲ್ಲಿ ಫುಲ್ ಹೂ ಇರುತ್ತೆ. ಇದರಲ್ಲಿ ಪರ್ಪಲ್ ಕಲರ್ ಹೂ ಬಿಡುತ್ತೆ. ಹೂ ಇಲ್ಲದೆ ಹೋದಾಗ ಕೂಡ ಇದ್ರ ಎಲೆಗಳು ತುಂಬ ಚೆನ್ನಾಗಿರೋದ್ರಿಂದ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ವೇರಿಗೇಟೆಡ್ ಲೀವ್ಸ್ ಅಂತ ಹೇಳ್ತಾರೆ. ಈ ಗಿಡನ ಬಾರ್ಡರ್ ಥರ ಹಾಕೋಬೋದು ಅಥವಾ ನೆಲದ ಮೇಲೆ ಫುಲ್ ಗ್ರೌಂಡ್ ಕವರ್ ಮಾಡೋಕ್ಕೆ ಕೂಡ ಹಾಕೋಬೋದು. ಲಂಟಾನ, ಇದನ್ನು ಮೊದಲೆಲ್ಲ ಬೇಲಿ ಗಿಡಗಳು ಅಂತ ಹೇಳ್ತಾಯಿದ್ರು, ಆದರೆ ಇವಾಗ ನರ್ಸರಿಯಲ್ಲಿ ಸಿಗೋ ಲಂಟಾನ ಗಿಡದಲ್ಲಿ ಮುಳ್ಳುಗಳಿರಲ್ಲ. ಇದನ್ನು ತುಂಬ ಬಿಸಿಲಲ್ಲಿಡಬೇಕು. ಇವಾಗ ಸದ್ಯಕ್ಕೆ ಇದರಲ್ಲಿ ಹೂವಿಲ್ಲ, ಒಂದೇ ಒಂದು ಹೂ ಇದೆ ಇದರಲ್ಲಿ. ಈ ಗಿಡಕ್ಕೆ ಫರ್ಟಿಲೈಸರ್ ಹಾಕೋಂಗಿಲ್ಲ, ವರ್ಷದಲ್ಲಿ ಒಂದು ಸಲ ಮಾತ್ರ ಹಾಕಿದರೆ ಸಾಕು. ಯಾವ ಥರ ಮಣ್ಣಲ್ಲೂ ಇದು ಚೆನ್ನಾಗಿ ಬರುತ್ತೆ. ಈ ಗಿಡದ ಹೆಸರು ಅಲಮಂಡ ಅಂತ. ಇದರಲ್ಲಿ ಪಿಂಕ್ ಮತ್ತು ಯೆಲ್ಲೋ ಎರಡು ಕಲರು ಕಾಮನ್ ಆಗಿ ಎಲ್ಲ ಕಡೆ ನೋಡೋಕೆ ಸಿಗುತ್ತೆ. ಈ ಗಿಡನ ಕಟ್ಟಿಂಗ್ ಮಾಡಿಬಿಟ್ಟು ಶಾರ್ಟಾಗಿ ಕೂಡ ಬೆಳೆಸ್ಕೋಬೋದು, ಅಥವಾ ಈ ರೀತಿ ಕಾಂಪೌಂಡ್ ಮೇಲೆ ಅಥವಾ ಗೇಟಿನ ಮೇಲೆ ಈ ರೀತಿ ಸ್ಪ್ರೆಡ್ಡಾಗಿ ಕೂಡ ಬೆಳೆಸ್ಬೋದು.
ಈ ಪ್ಲ್ಯಾಂಟ್ ಒಂದು ಎವರ್ಗ್ರೀನ್ ಶಬ್, ಎಲ್ಲ ಸೀಸನಲ್ಲೂ ಹೂ ಬಿಡುತ್ತೆ. ಆದರೆ ಸಮ್ಮರಲ್ಲಿ ಡೈರೆಕ್ಟ್ ಸನ್ಲೈಟ್ ಇದ್ದಾಗ ಹೂ ಜಾಸ್ತಿ ಬಿಡುತ್ತೆ. ಸಮ್ಮರಲ್ಲಿ ಹೂ ಜಾಸ್ತಿ ಬಿಡೋ ಅಂಥ ಇನ್ನೊಂದು ಗಿಡ ಯಾವುದು ಅಂದರೆ ಈ ಇಗ್ಜೋರಾ. ಮಂಗಳೂರು ಕಡೆ ನೀವೇನಾದರೂ ಹೋದಾಗ ನೀವು ಅಬ್ಸರ್ವ್ ಮಾಡಿ, ಹೆಚ್ಚಾಗಿ ಎಲ್ಲರ ಮನೆ ಮುಂದೆನೂ ಇರುತ್ತೆ, ತುಂಬ ಕಲರ್ಸಲ್ಲೂ ಇರುತ್ತೆ. ತುಂಬ ಹೀಟ್ ಇರೋ ಅಂಥ ಪ್ಲೇಸ್ಗಳಲ್ಲಿ ತುಂಬ ಜಾಸ್ತಿ ಹೂ ಬಿಡೋ ಅಂಥ ಗಿಡ ಇದು. ಲಾಸ್ಟಲ್ಲಿ ತೋರಿಸ್ತಾ ಇರೋ ತುಂಬ ಕಾಮನ್ ಆಗಿರೋ ಪರ್ಮನೆಂಟ್ ಪ್ಲ್ಯಾಂಟ್ ಅಂದರೆ ಈ ದಾಸವಾಳ. ದಾಸವಾಳದಲ್ಲಿ ಹೆಚ್ಚಾಗಿ ಹೈಬ್ರಿಡ್ ವೆರೈಟಿನೇ ನಾನು ವೀಡಿಯೋಸಲ್ಲಿ ತೋರಿಸ್ತಾ ಇರ್ತೀನಿ. ಈ ಹೈಬ್ರಿಡ್ ವೆರೈಟಿ ದಾಸವಾಳ ನನಗೆ ತುಂಬ ಇಷ್ಟ ಅಂತ ತುಂಬ ವೀಡಿಯೋಸಲ್ಲಿ ತೋರಿಸ್ತಾನೆ ಇರ್ತೀನಿ. ಆದರೆ ಈ ದೇಸಿ ವೆರೈಟಿ ಅಂತ ಏನು ಹೇಳ್ತೀವಿ, ಈ ಲೋಕಲ್ ವೆರೈಟಿ ದಾಸವಾಳ, ಇದನ್ನು ಬೆಳೆದೇ ಇರೋರೇ ಯಾರೂ ಇಲ್ಲ ಅಂತ ಹೇಳ್ಬೋದು. ಪ್ರತಿ ಮನೆಯಲ್ಲೂ ಹೆಚ್ಚಾಗಿ ಇರುತ್ತೆ. ಆದರೆ ತುಂಬ ಈಸಿಯಾಗಿ ಬೆಳೆಯುವಂಥ ದಾಸವಾಳ ಅಂದರೆ ಈ ಲೋಕಲ್ ವೆರೈಟಿ ದಾಸವಾಳ. ಹೈಬ್ರಿಡ್ ದಾಸವಾಳಗಳು ಹೆಚ್ಚಾಗಿ ಮಲ್ಟಿ ಕಲರಲ್ಲಿ ಬರುತ್ತೆ. ಆದರೆ ಈ ಲೋಕಲ್ ದಾಸವಾಳಗಳು ಹೆಚ್ಚಾಗಿ ಸಿಂಗಲ್ ಕಲರಲ್ಲೇ ಬರುತ್ತೆ. ಈ ದಾಸವಾಳನ ಪಾಟಲ್ಲಿ ಹಾಕೋದಕ್ಕಿಂತ ನೆಲದ ಮೇಲೆ ಹಾಕಿದರೆ ಇದಕ್ಕೆ ಯಾವ ಕೇರ್ ತೊಗೊಳ್ಳೋದು ಬೇಡ. ಪಾಟಲ್ಲಾದರೆ 1 ದಿನ 2 ದಿನ ನೀರು ಹಾಕಲಿಲ್ಲ ಅಂದರೆ ಗಿಡ ಫುಲ್ಲು ಡ್ರೈ ಆಗಿ ಒಣಗೋದಂಗೆ ಆಗುತ್ತೆ. ಆದರೆ ನೆಲದ ಮೇಲೆ ಎಷ್ಟು ದಿನ ನೀರು ಹಾಕದೆ ಹೋದ್ರೂ ಏನೂ ಆಗಲ್ಲ. ಈ ನೆಲದ ಮೇಲೆ ಹಾಕಿರೋ ದಾಸವಾಳಗಳು ಎಷ್ಟು ಹಾರ್ಡಿ ಪ್ಲ್ಯಾಂಟ್ ಅಂದರೆ, ಈ ಗಿಡನ ಫುಲ್ ಕಟ್ ಮಾಡಿಬಿಟ್ಟು ಎಸ್ರೂ ಮಳೆ ಬಂದಾಗ ಮತ್ತೆ ಆ ಗಿಡದಿಂದ ಹೊಸ ಚಿಗುರು ಬರುತ್ತೆ. ಈ ಹೈಬ್ರಿಡ್ ದಾಸವಾಳದ ಹೂಗಳು ನೋಡೋಕ್ಕಷ್ಟೇ ಚೆಂದ, ಆದರೆ ನಮಗೆ ಹೆಚ್ಚಾಗಿ ಯೂಸ್ ಆಗೋದೇ ಈ ಲೋಕಲ್ ದಾಸವಾಳ ವೆರೈಟಿ. ಪ್ರತಿದಿನ ನಮಗೆ ಪೂಜೆಗೆ ನಾವೆಷ್ಟು ಹೂನ ಕುಯ್ತೀವಿ, ನೆಕ್ಸ್ಟ್ ಡೇ ಮತ್ತೆ ಅಷ್ಟೇ ಹೂ ಈ ಗಿಡದಲ್ಲಿ ಸಿಗುತ್ತೆ. ಈ ಸಮ್ಮರಲ್ಲಿ ಹೂ ಬಿಡೋ ಅಂಥ ಪರ್ಮನೆಂಟ್ ಪ್ಲ್ಯಾಂಟ್ಸಲ್ಲಿ ಹೆಚ್ಚಿನ ಗಿಡಗಳು ತುಂಬ ಕಡಿಮೆ ಕೇರ್ ಮಾಡೋ ಅಂಥ ಗಿಡಗಳು. ಒಂದು ಸಲ ನಾವು ತಂದು ಹಾಕ್ಕೊಂಡ್ರೆ ಸಾಕು, ಪ್ರತಿ ವರ್ಷ ಅದರಲ್ಲಿ ಹೂ ಬಿಡ್ತಾ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.